ದೇವ ಏರಿಗರ ಸಮವತ್ತು ಸಾಮ ಬರೆದು ರಾಜ ಚಕ್ರವರ್ತಿಯನ್ನು ಜಯನ್ನು ಮಾಡಿ ಸಾರಥಿ ತಮ್ಮ ವಿಷಯದಂತಾಗಲಿ ಭೂಮಿ
ಗಂಡನಿಗೆ ತಕ್ಕ ವರವನ್ನು ನೋಡಿ ಲಗ್ನವನ್ನು ಮಾಡು ಕಾಂತ ಮಹಾಗುಣವಂತ. ಅಷ್ಟೇ ಪ್ರಾಣದಲ್ಲವೇ ಮಗಳ ವಿಚಾರವನ್ನು ಮರೆತು ಕೂಡುವುದಕ್ಕೆ ನಾನೇನು ದಡ್ಡನಲ್ಲ. ನಿನ್ನಗೆ ಏನಾದರೂ ತವರ ಮನೆ ಕಡೆ ಆಸೆ ಇಚ್ಛಿತಂದು ಇದುವರೆಗೆ ನಾನು ಸುಮ್ಮನಿದ್ದರು. ಅದೇ ರಮಣೆ, ನೀನೇ ಆಡಿದ ಮೇಲೆ ಇದರ ಮೋಸ ನನಗೆ ತಕ್ಕಬೇಕು. ನಿನ್ನ ಅಪೇಕ್ಷೆ ಎತ್ತ ಕಡಿರುವ ವರದಕ್ಕೆ ಎಲ್ಲ ಪ್ರಾಣ ಸಿಟ್ಟು. ಸುಂದರಿ ಸುಂದರಿ ಚೆನ್ನಾಗಿ ಹೇಳು. ಅನುರೂಪನಾದ ವರವನ್ನು ಹುಡುಕಿ ಲಗ್ನವನ್ನು ಮಾಡಿ ಬಂದು ಬಾಂಧವರಲ್ಲಿ ಕೀರ್ತಿಯನ್ನು ಪಡಿ ಕಾಂತ ಮಹಾಗುಣವಂತ. ಕರಿಪ ಸುಂದರ ಮುಖಹುಳಾದ ಕಮಲಗಂಧೆ, ನೀನಾಡುವ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಹರ್ಷ ಉಂಟಾಯಿತು. ನಿನ್ನ ಮನದಿಚ್ಛೆಯಂತೆ ವೀಕ್ಷಣೆ ದೂತರನ್ನು ಕಳುಹಿಸಿ ಚಪ್ಪಣ್ಣಾರು ದೇಶದಲ್ಲಿರುವ ರಾಜಪುತ್ರನ ಛತ್ರಪಡ ತಪ್ಪದರೆನ್ನುವ ಸಿಕ್ಕ ತರಿಸಿಕೊಡುವೆನು. ಸುಂದರೇ, ಆ ಪಟಗಳನ್ನು ನಿನ್ನ ಮನಸ್ಸಿಗೆ ಸರಿಯಾದ ಪಟವನ್ನು ರತಿದೇವಿಗೆ ತೋರಿಸು. ಆ ಮಗಳು ಮೋಗಿಸಿದ ಅರಸನಿಗೆ ಸರಸದಿಂದ ಲಗ್ನ ಮಾಡಿಕೊಡುವೆನು. ಚಂದಿರವನೇ ಬಿಡುಗನ್ನ ಮನದ ಯೋಚನೆ ಕಾಂತೆ. ಸುಂದರ ಸುಂದರಿ ಚೆನ್ನಾಗಿ ದರೆಯೊಳ ಮೇಲುವ ಸಿಂಧು ಪುರುಷನು ಎಂದಿಗೂ ಮೆಚ್ಚುವನು. ಈಗಲೇ ಮಗಳನ್ನು ಕರೆಸಿ ಅವಳ ಅಭಿಪ್ರಾಯವನ್ನು ತಿಳಿದು ಲಗ್ನವನ್ನು ಮಾಡ ಕಾಂತ ಮಹಾಗುಣವಂತ. ಎನ್ನ ಪಟ್ಟದರ್ಶಿಯಾದ ಕಮಲಗಂಧಿಯೇ, ನೀನಾಡುವ ನುಡಿಗಳನ್ನು ಕೇಳಿ ಎನ್ನ ಮನಸ್ಸಿಗೆ ಹರ್ಷ ಉಂಟಾಯಿತು. ಯಾತಕ್ಕೆಂದರೆ ಹಾಲು ಹಿದ್ದಾಗಲೇ ಹಬ್ಬ ಮಾಡಬೇಕು ಎಂಬುವುದು ಎನ್ನ ಮನಸ್ಸಿನಲ್ಲಿತ್ತು. ಆದ ಕಾರಣ ಈ ಪ್ರಶ್ನೆಯು ನಿನ್ನ ಬಾಯಿಂದಲೇ ಬಂತು. ಅದು ಯಾತಕ್ಕಾಗಬಾರದು. ನಮಗೆ ದೈವ ಬಲವಿದ್ದಾಗಲೇ ಮಗಳ ಲಗ್ನವನ್ನು ಸಂಭ್ರಮದಿಂದ ಮಾಡಿ ನನ್ನ ಪ್ರೀತಿ ನೋಡಬಹುದು. ಅಷ್ಟೇವಲ್ಲವೇ ಮೊದಲ ಮಗಳನ್ನು ಕರೆಸಿಕೊಳ್ಳುವರು. ನಿನ್ನ ಹಂತಪ್ಪರಕ್ಕೆ ತೆರಳು ಸಾಧ್ಯ. ನಿನ್ನ ಆತಕ್ಕೆ ರಟಿ ನಿನ್ನ ತಂದೆಯಾದ ಕಮಲ ಚಕ್ರವರ್ತಿ ಕರೆಸ್ತಾನಂತೆ ಹೊರದಿಂದ ಈ ಸಭೆಗೆ ಕರೆತರುವಂತ ನಾನು ಸಾರಥಿ. ಹೋಗಲಿ ಜಾಗೃತಿ. ನಿನ್ನ ಇಷ್ಟದಂತಾಗಲಿ ಭೂಮದಿ ರತಿದೇವಿ. ಮಾರು
ಸಮಯದಲ್ಲಿ ನನ್ನನ್ನು ಕರೆಸಿದ ಕಾರಣವೇನು? ಇದನ್ನೇ ತಿಳಿಸಲಿ ಬೇಗನೆ. ಅಮ್ಮ ಎನ್ನ ಮುತ್ತು ಗಿಣಿಯಾದ ರತಿದೇವಿ ಇತ್ತ ಬಾರಿ ಅಮ್ಮಯ್ಯ ಎನ್ನ ತೊರೆದೇನೆಂದು ಕೊಡು. ಅವ್ರೇನ್ ತಂದೆ ಮಕ್ಕಳು, ಯಾಕೆ ಬಳೆ ಹೊಡೆಯಕ್ಕೆ ಹೋಗ್ತಾರೆ? ಅಷ್ಟೇ ನಂದಿನಿ, ಇದನ್ನೇ ನಿನ್ನ ನೂತನವಾದ ಮಾತುಗಳನ್ನು ಕೇಳಿ ಎನ್ನ ಮನಕ್ಕೆ ಆನಂದವಾಯಿತು. ಅಶೇ ಕೂಸೆ, ಇವತ್ತಿನ ದಿವಸ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ನಿನ್ನ ಹಣದ ಜನನಿಯಾದ ಕಮಲಗಂಡಿ ಈ ಸಭೆಗೆ ಬಂದು ಎನ್ನಗೆ ಶುದ್ಧಿಪಡಿಸಿದ್ದೇನೆಂದರೆ ಮಗಳಿಗೆ 12 ವರ್ಷ ನೀಡುತ್ತಾ ಬಂದವು. ಆದ ಕಾರಣ ಸುಂದರಾಂಗನಕ್ಕೊಂದು ಚಂದದಿಂದ ರಚನೆ ಮಾಡಿಕೊಡಿ ಎಂದು ಕೇಳಿದ್ದಕ್ಕೆ ಇದಕ್ಕೆ ಮಗಳೇ, ಇದಕ್ಕೆ ನಿನ್ನ ವೃತ್ತಾಂತವೇ ಏನಿರುವುದು ಮಗಳೇ? ಹೇಳುವುದರ ಜನಕ ಅಮ್ಮಯ್ಯ ಮಗಳೇ ಚೆನ್ನಾಗಿ ಮೇರೆ ರಾಜಗಳ ಚಿತ್ರಪಟ ತರಿಸೋನು. ರಾಜಗಳ ಚಿತ್ರಪಟ ತರಿಸೋನು. ವರಗುವೆ ಹರುಷದ ಒಪ್ಪುವೆ ನಾನು. ಚೆನ್ನಾಗಿ ಹೇಳು. ಒಪ್ಪುವೆ ನಾನು. ಚಿತ್ರಪಟಗಳ ತರಿಸು. ಚಿತ್ರಪಟಗಳ ತರಿಸು. ಅಂದ್ರೆ ಚೆನ್ನಾಗಿ ಹೇಳು. ಎನ್ನನು ಕರೆಸಿ ಅಹೋ ಅಪ್ಪಯ್ಯ, ಮಾತೇತೀರಿ? ಅಹೋ ಅಪ್ಪಯ್ಯ, ಅಮ್ಮ ಮಗಳೇ, ಎನ್ನದೊಂದು ಮರೆಕೆ ಇರುವುದು. ಅದೇನೆಂದರೆ ಅದು ಏನು ಮಗಳೇ? ಅಹೋ ಅಪ್ಪಯ್ಯ, ಹೇಳು ಮಗಳೇ. ಬೇರೆ ರಾಜ್ಯಗಳಿಂದ ಚಿತ್ರಪಟವನ್ನು ತರಿಸಿಕೊಟ್ಟರೆ ಆ ಚಿತ್ರದಲ್ಲಿ ಒಬ್ಬ ವರವನ್ನು ನಾನು ಇಷ್ಟಪಡುತ್ತೇನೆ. ಆ ವರವನ್ನು ಲಗ್ನ ಮಾಡಿಕೊಡುತ್ತೇನೆ ಎಂದರೆ ನಾನು ವಿವಾಹ ಮಾಡಿಕೊಳ್ಳಲು ಕಂಡಿಯ ಜನಕ ಅದಕ್ಕೆ ಅಮ್ಮ ಎನ್ನ ಮುದ್ದು ಗಿಣಿಯಾದ ರತಿದೇವಿ, ಅಪ್ಪಯ್ಯ ನೀನಂಥ ಮಕ್ಕಳು ನಿನ್ನ ಮನದಿಚ್ಛೆಯಂತೆ ವೀಕ್ಷಣೆಗೆ ದೂತರನ್ನು ಕಳುಹಿಸಿ ಅನೇಕ ರಾಜಪುತ್ರ ಚಿತ್ರಪಟಗಳನ್ನು ತಪ್ಪದಲ್ಲಿ ಸದಕ್ಕೆ ತರಿಸಿಕೊಡುವೆನು. ಹಾ ಅವುಗಳಲ್ಲಿ ನಿನ್ನ ಮನಸ್ಸಿಗೆ ಸರಿಯಾದ ಪುರುಷನನ್ನು ತೋರಿಸು. ಜಾಗೃತಿಯಿಂದ ಅವರನ್ನು ಕರೆಸಿ ಮಹಾವೈಭವದಿಂದ ಎನ್ನ ಮನೆ ಮುಂದೆ ರಚನೆ ಮಾಡಿಕೊಡುವೆನು. ತಂದೆಯವರೇ ಬಿಡುವಿಲ್ಲವರನ್ನ ಹೇಳ್ತೀನಿ. ಅಹೋ ಅಪ್ಪಯ್ಯ, ಅಮ್ಮಯ್ಯ ಜನಕ ಮಗಳೇ, ಚಿತ್ರಪಟವನ್ನು ತರಿಸಿಕೊಟ್ಟರೆ ನಾನು ಇಷ್ಟಪಟ್ಟವರನ್ನು ಲಗ್ನ ಮಾಡಿಕೊಡುವೆಯಾ? ಸಹಜವಾಗಿ ತರಿಸಿಕೊಡುವೆನು ಮಗಳೇ. ಅಮ್ಮಯ್ಯ ಪಿತನೆ ಮಗಳೇ, ಹೇಳುವಿನ ಚೆನ್ನಾಗಿ ಹೇಳು. ಧರೆಯಲು ಮೆರೆಯುವ ಅವರ ಮರೇಶ ಎಂದಿಗೂ ನಿನ್ನನ್ನು ಮೆಚ್ಚುವನು. ಮಗಳೇ,
ಕಾರಣದಿಂದ ಚಿತ್ರಪಟವನ್ನು ತರಿಸಿಕೊಟ್ಟರೆ ನಾನು ವಿವಾಹ ಮಾಡಿಕೊಳ್ಳುವುದು. ಆಹೇ ಜನಕ, ಆಹೋ ಅಪ್ಪಯ್ಯ, ಅಮ್ಮಯ್ಯ. ಆದ್ದರಿಂದ ಬೇಗನೆ ಚಿತ್ರಪಟವನ್ನು ತರಿಸಿಕೊಳ್ಳು ಜನಕ, ಜಗದ ಖ್ಯಾತಿ ಕಾಂತ ಕನಕ. ನೀನಂಥ ದೊಡ್ಡ ನಿನ್ನಗೆ ಸಮ್ಮತಾದ ಮಾತು ಎಲ್ಲಿಗೆ ಸಮ್ಮತಲ್ಲವೇ ಮಗಳೇ? ಅಪ್ಪಯ್ಯ, ನಿನಗೆ ವಿದ್ಯೆ ಇದ್ದ ಪುರುಷರನ್ನು ಪಾಣಿಗ್ರಹಣ ಮಾಡಿಕೊ, ಅದಕ್ಕೆ ನಾನು ಹೇತಕ್ಕೆ ಹಟ್ಟಾಗಲಿ ಅಂತ ಮಾತು ಎಂದಿಗೂ ಹಾಗಲಾರದೆಂದು ತಿಳಿ ಶ್ರೀ ಹಮರೇಶ್ವರ ಧ್ಯಾನ ಮಾಡುತ್ತ ಅರಮನೆಗೆ ಹೋಗೋಡು ಮಗಳೇ. ಎಲ್ಲ ಸುಮಾರ ಜನಕನೇ, ಸಾರಥಿ ಅರಮನೆಗೆ ಚೀಟಿಯಿಂದ ರಥವನ್ನು ಬಿಡು ಸಾರಥಿ, ಹೋಗಲಿ ಜಾಗೃತಿ. ನಿನ್ನ ವಿಷಯದಿಂದಾಗಲಿ ದೇವ. ದ್ರೌಪದಿ, ತರವೆನೆಂದು ಮಾತು ಕೊಟ್ಟು ಬಂದು ಸುರನರ ಲೋಕಗಳನ್ನು ಸಂಚರಿಸಿದರೂ ಒಂದು ಕನ್ನೆಯಾದರೂ ಕಾಣಿಲ್ಲ, ಒಂದು ಕನ್ನೆಯಾದರೂ ಸಿಗಲಿಲ್ಲ. ಅಯ್ಯೋ ಶಿವ ಶಿವ, ನಾನು ಹೇಗೆ ಮಾಡಲು? ಓಹೋ, ಇದು ನಾರದರ ದೊರೆಯಂತೆ ಇರುವುದು. ಈಗಲೇ ಹೋಗಿ ಎನ್ನ ಕಷ್ಟವನ್ನು ಅವರ ಮುಂದೆ ಹೇಳಿಕೊಳ್ಳಬೇಕು. ಅಮ್ಮ ದ್ರೌಪದಿ, ಚೆನ್ನಾಗಿ ಹೇಳು. ನಾರಾಧಾರೆ